ರಾಜ್ಯದಲ್ಲಿ ತಣ್ಣಗಾಗಿದ್ದ ಹಿಜಾಬ್ ಕಿಚ್ಚು ಮತ್ತೆ ಧಗಧಗಿಸ್ತಾ ಇದೆ. ಶಾಲೆಗಳಲ್ಲಿ ಹಿಜಾಬ್ಗೆ ಅವಕಾಶ ಕೊಟ್ಟಿದ್ದಕ್ಕೆ ಕೇಸರಿ ಪಡೆ ಸಿಡಿದೆದ್ದಿದೆ. ರಾಜ್ಯಾದ್ಯಂತ ಇವತ್ತು ಪ್ರತಿಭಟನೆಗೆ ಹಿಂದೂ ಸಂಘಟನೆ ಕರೆ ಕೊಟ್ಟಿದೆ. ಶಾಲೆ ಕಾಲೇಜುಗಳಲ್ಲಿ ಹಿಜಾಬ್ ಬ್ಯಾನ್ ಅನ್ನ ಸರ್ಕಾರ ಹಿಂಪಡೆದಿದೆ. ಪೇಟ, ಜನಿವಾರ, ರುದ್ರಾಕ್ಷಿಗೂ ಅವಕಾಶವನ್ನ ನೀಡಿದೆ ಸರ್ಕಾರ. ಹಿಜಾಬ್ ಓಕೆ, ಕೇಸರಿಗಿಲ್ಲ ಅವಕಾಶ ಯಾಕೆ ಅಂತ ಬಿಜೆಪಿ ಪ್ರಶ್ನೆ ಮಾಡಿರೋದು. ಶಾಲಾ ಕಾಲೇಜುಗಳಲ್ಲಿ ಹಿಜಾಬ್ ಬ್ಯಾನ್ ಆದೇಶ ಏನಿತ್ತು ಇದನ್ನ ಈಗಿನ ಸರ್ಕಾರ ಹಿಂಪಡೆದಿದೆ ಈ ಆದೇಶವನ್ನು. ಆದರೆ ಕೇಸರಿ ಶಾಲು ಹಾಕೋದಕ್ಕೆ ಅವಕಾಶ ಇಲ್ಲ. ಅದನ್ನ ಬಿಜೆಪಿ ಪ್ರಶ್ನೆ ಮಾಡ್ತಾ ಇದೆ. ಹಿಜಾಬ್ ಓಕೆ, ಕೇಸರಿಗೆ ಯಾಕೆ ಅವಕಾಶ ಇಲ್ಲ ಅಂತ. ಹಿಜಾಬ್ ವಿಚಾರ ರಾಜ್ಯದಲ್ಲಿ ಬಹಳ ಸದ್ದು ಮಾಡಿದಂತಹ ಇಶ್ಯೂ ಇದು. ಕಳೆದ ಬಿಜೆಪಿ ಸರ್ಕಾರದಲ್ಲಿ ಶಾಲಾ ಕಾಲೇಜುಗಳಲ್ಲಿ ಹಿಜಾಬ್ ಅನ್ನ ಬ್ಯಾನ್ ಮಾಡಲಾಗಿತ್ತು. ಅಂದ್ರೆ ಸಮವಸ್ತ್ರವನ್ನ ಧರಿಸಬೇಕು, ಧರ್ಮಾಧಾರಿತ ಹಿಜಾಬ್ ಆಗ್ಲಿ ಇನ್ನೊಂದು ಮತ್ತೊಂದು, ಅದಕ್ಕೆ ಅವಕಾಶ ಬೇಡ ಅಂತ. ಉಡುಪಿಯ ಒಂದು ಕಾಲೇಜಿನಲ್ಲಿ ಹಿಜಾಬ್ ಧರಿಸಿದಂತ ವಿದ್ಯಾರ್ಥಿನಿಯರಿಗೆ ಕ್ಲಾಸ್ ಅನ್ನ ಪ್ರವೇಶ ಮಾಡೋದಕ್ಕೆ ನಿರಾಕರಿಸಿದ್ದು ಅಲ್ಲಿಂದ ಶುರುವಾದಂತಹ ವಿವಾದ. ಆಗಿನ ಬಿಜೆಪಿ ಸರ್ಕಾರ ಹಿಜಾಬ್ ಅನ್ನ ಬ್ಯಾನ್ ಮಾಡಿತ್ತು ಶಾಲಾ ಕಾಲೇಜುಗಳಲ್ಲಿ. ಕರ್ನಾಟಕ ಹೈಕೋರ್ಟ್ ಕೂಡ ಇಸ್ಲಾಂ ಧರ್ಮದ ಅತ್ಯಗತ್ಯ ಆಚರಣೆ ಅಲ್ಲ ಹಿಜಾಬ್ ಧರಿಸೋದು ಅಂತ ಹೇಳಿತ್ತು. ಹಿಜಾಬ್ಗೆ ಅವಕಾಶ ಕೊಟ್ಟಿದ್ದಕ್ಕೆ ಬಿಜೆಪಿ ನಾಯಕರು ಸಿಡಿದೆದ್ದಿದ್ದಾರೆ. ಮುಸ್ಲಿಮರ ಮುನಿಸಿಗೆ ಹಿಜಾಬ್ ಮುಲಾಮು ಅಂತ ಅಶೋಕ್ ಕೌಂಟರ್ ಕೊಟ್ಟಿದ್ದಾರೆ. ಮತ ಬ್ಯಾಂಕ್ ಅನ್ನ ಉಳಿಸಿಕೊಳ್ಳೋದಕ್ಕೆ ಹಿಜಾಬ್ ಅಸ್ತ್ರವನ್ನ ಸರ್ಕಾರ ಕೈಗೆತ್ತಿಕೊಂಡಿದೆ. ಓಲೈಕೆಗೆ ಮುಂದಾಗಿರೋದು ಯಾವ ಸೀಮೆ ಜಾತ್ಯತೀತತೆ. ಕೇಸರಿ ಶಾಲುಗೆ ಮಾತ್ರ ಸರ್ಕಾರ ನಿಷೇಧ ಹೇರಿದೆ. ಓಲೈಕೆ ಮಾಡ್ತಾ ಇರೋ ಕಾಂಗ್ರೆಸ್ಗೆ ಕನ್ನಡಿಗರು ಪಾಠ ಕಲಿಸೋದು ಗ್ಯಾರಂಟಿ ಅಂತ ಬಿಜೆಪಿ ಕಿಡಿಕಾರ್ತಾ ಇರೋದು. ಮುಸ್ಲಿಮರು ಮುನಿಸ್ಕೊಂಡಿದ್ದಾರೆ, ಅದಕ್ಕೆ ಹಿಜಾಬ್ ಅನ್ನೋ ಮುಲಾಮನ್ನ ಸರ್ಕಾರ ಹಚ್ತಾ ಇದೆ ಅಂತ ವಿಪಕ್ಷ ಸರ್ಕಾರವನ್ನ ಟೀಕೆ ಮಾಡ್ತಾ ಇರೋದು. ದಾವಣಗೆರೆ ಚುನಾವಣೆಯಲ್ಲಿ ಉಪಚುನಾವಣೆ ಏನ್ ನಡೀತು, ಆಗ ಮುಸ್ಲಿಂ ಸಮುದಾಯಕ್ಕೆ ಟಿಕೆಟ್ ಕೊಟ್ಟಿಲ್ಲ ಅನ್ನೋದು ಬಹಳ ದೊಡ್ಡ ಮುನಿಸಿಗೆ ಕಾರಣವಾಯಿತು. ಸಮುದಾಯವನ್ನ ಓಲೈಸೋದಕ್ಕೆ ಸರ್ಕಾರ ಶತಪ್ರಯತ್ನ ನಡೆಸ್ತಾ ಇದೆ, ಅದರ ಒಂದು ಭಾಗ ಇದು ಅಂತ ವಿಪಕ್ಷ ಆರೋಪ ಮಾಡ್ತಾ ಇದೆ. ಸರ್ಕಾರ ತನ್ನ ಮತ ಬ್ಯಾಂಕ್ ಅನ್ನ ಉಳಿಸಿಕೊಳ್ಳೋದಕ್ಕೆ ಈ ರೀತಿ ಹೆಜ್ಜೆ ಇಟ್ಟಿದೆ ಅಂತ ಆರ್ ಅಶೋಕ್ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಶಾಲೆಗಳಲ್ಲಿ ಹಿಜಾಬ್ಗೆ ಅವಕಾಶ ಕೊಟ್ಟಿದ್ದಕ್ಕೆ ಸುನಿಲ್ ಕುಮಾರ್ ಕಿಡಿಕಾರಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಮುಸ್ಲಿಂ ಓಲೈಕೆ ನೀತಿ ಬಹಿರಂಗ ಮಾಡಿದೆ. ಸಂವಿಧಾನ ವಿರೋಧಿ ಅಷ್ಟೇ ಅಲ್ಲ, ನ್ಯಾಯಾಂಗ ನಿಂದನೆ ಇದು ಅಂತ ಸುನಿಲ್ ಕುಮಾರ್ ಕಿಡಿಕಾರಿದ್ದಾರೆ ಸರ್ಕಾರದ ವಿರುದ್ಧ. ಸರ್ಕಾರ ಒಂದಾದ ಮೇಲೊಂದರಂತೆ ಮುಸ್ಲಿಂ ಓಲೈಕೆ ಮಾಡ್ತಾ ಇದೆ. ಕಾಂಗ್ರೆಸ್ ಸದ್ಯದಲ್ಲಿ ರಾಜ್ಯದಲ್ಲೂ ಮೂಲೆಗೆ ಸೇರೋದಕ್ಕೆ ದಿನಗಣನೆ ಶುರುವಾಗಿದೆ. ಓಲೈಕೆಯಿಂದ ಬೇರೆ ರಾಜ್ಯಗಳಲ್ಲಿ ಏನೇನಾಗಿದೆ ಅನ್ನೋದನ್ನ ಕಾಂಗ್ರೆಸ್ ಸರ್ಕಾರ ಮರಿಬಾರದು ಅಂತ ಸುನಿಲ್ ಕುಮಾರ್ ಟ್ವೀಟ್ ಮಾಡಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ರಾಜ್ಯ ಸರ್ಕಾರ ಹಿಜಾಬ್ಗೆ ಶಾಲಾ ಕಾಲೇಜುಗಳಲ್ಲಿ ಅವಕಾಶ ಕೊಟ್ಟಿದ್ದಕ್ಕೆ ಇದೀಗ ಬಿಜೆಪಿ ಸಿಡಿದೆದ್ದಿದೆ, ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದೆ. ಶಾಲೆಗಳಲ್ಲಿ ಹಿಜಾಬ್ಗೆ ಅವಕಾಶ ಕೊಟ್ಟಿದ್ದಕ್ಕೆ ಶಾಸಕ ಸುನಿಲ್ ಕುಮಾರ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಮುಸ್ಲಿಂ ಓಲೈಕೆ ನೀತಿ ಬಹಿರಂಗ ಮಾಡಿದೆ ಅಂತ ಟಕ್ಕರ್ ಕೊಟ್ಟಿದ್ದಾರೆ. ಶಿಕ್ಷಣ ಇಲಾಖೆಯಿಂದ ಹೊಸ ಸಮವಸ್ತ್ರ ನೀತಿ ಆದೇಶದ ವಿರುದ್ಧ ರುಪ್ಸಾ ಅಧ್ಯಕ್ಷ ಹಾಲನೂರು ಲೇಪಾಕ್ಷಿ ಕೆಂಡಕಾರಿದ್ದಾರೆ. ಶಿಕ್ಷಣ ಇಲಾಖೆಯ ಹೊಸ ಸಮವಸ್ತ್ರ ನಿರ್ಧಾರವೇ ಅಸಂಬದ್ಧವಾಗಿದೆ. ಮನೆಗಳಲ್ಲಿ ಅವರವರ ಧರ್ಮ ಪಾಲಿಸಿ, ಶಾಲೆಗಳಲ್ಲಿ ಸಮವಸ್ತ್ರ ಬಳಸೋದು ಒಳ್ಳೆಯದು. ಸರ್ಕಾರದ ಆದೇಶಕ್ಕೆ ಖಾಸಗಿ ಶಾಲಾ ಒಕ್ಕೂಟ ಅಸಮಾಧಾನವನ್ನ ವ್ಯಕ್ತಪಡಿಸಿದೆ. ಅವರವರ ಧರ್ಮದ ಆಚರಣೆ ಏನಿದೆ ಅದನ್ನ ಮನೆಗಳಲ್ಲಿ ಪಾಲಿಸಲಿ, ಶಾಲೆಗಳಲ್ಲಿ ಸಮವಸ್ತ್ರವೇ ಒಳ್ಳೆಯದು ಅಂತ ಹೇಳಿದ್ದಾರೆ. ಶಿಕ್ಷಣ ಮಂತ್ರಿಗಳು ಕೊಟ್ಟಿರ್ತಕ್ಕಂಥ ಹೇಳಿಕೆ ಸಮವಸ್ತ್ರ ವಿಚಾರವಾಗಿ ಧರ್ಮಾಧಾರಿತವಾಗಿ ಯಾವ ಧರ್ಮಗಳನ್ನು ಅವರು ಅನುಸರಿಸ್ಕೊಂಡು ಹೋಗಬೇಕು ಅಂತ ಹೇಳಿರೋದು ನಿಜವಾಗ್ಲೂ ಕೂಡ ಅಸಂಬದ್ಧ ಹೇಳಿಕೆ ಅಂತ ನಾನು ಭಾವಿಸ್ತೇನೆ. ಕಾರಣ ಇಷ್ಟೇ, ಮೊದಲಿಂದಲೂ ಸಮವಸ್ತ್ರ ಸರ್ಕಾರನೇ ಮಾಡಿದೆ. ಸಮವಸ್ತ್ರನ ಈಗ ನೀವು ಗೌರ್ಮೆಂಟ್ ಶಾಲೆ ಮಕ್ಕಳಿಗೆಲ್ಲ ಸಮವಸ್ತ್ರ ಒಂದೇ ರೀತಿ ಹಾಕ್ಕೊಡ್ತಾ ಇದ್ದಾರೆ. ಅಲ್ಲಿ ಧರ್ಮ ಒಂದು ವಿಂಗಡಣೆ ಮಾಡಿಬಿಟ್ರೆ ಮುಸ್ಲಿಮ್ಸು ಹಿಜಾಬ್ ಹಾಕೋದು,
ಹಿಂದೂ ಹೆಣ್ಮಕ್ಳು ಗಂಡು ಮಕ್ಕಳು ನಾವು ರಾಮನ ಭಕ್ತರು ಅಂತ ಹೇಳಿ ಲುಂಗಿ ಉಟ್ಕೊಂಡು ಟವಲ್ ಹಾಕ್ಕೊಂಬರೋದಾಗಲಿ, ಅಥವಾ ಲಂಬಾಣಿ ಮಕ್ಕಳು ಲಂಬಾಣಿ ಡ್ರೆಸ್ ಹಾಕ್ಕೊಂಬರಲ್ಲ, ಕ್ರಿಶ್ಚಿಯನ್ ಮಕ್ಕಳು ಕ್ರಿಶ್ಚಿಯನ್ ಡ್ರೆಸ್ಸು ವೈಟ್ ಡ್ರೆಸ್ ಹಾಕ್ಕೊಂಡ್ಬರ್ಲಿ, ಇದೆಲ್ಲ ಆಗುತ್ತಾ? ಇದು ಸಮಾನತೆಯನ್ನು ತೋರಿಸ್ದಂಗೆ ಆಗುತ್ತಾ? ಮಕ್ಕಳಲ್ಲಿ ನಾವು ಭೇದವನ್ನು ಮಾಡ್ದಂಗೆ ಆಗಲಿಲ್ವಾ? ನಾವು ಯಾವತ್ತೂ ಮಕ್ಕಳನ್ನು ಒಂದೇ ದೃಷ್ಟಿಯಿಂದ ನೋಡಬೇಕು ಅಂದರೆ ಸಮವಸ್ತ್ರ ಮೊದಲಿಂದಲೂ ಪಾಲನೆ ಮಾಡ್ಕೊಂಬಂದಿರೋದು ಒಳ್ಳೆಯದು. ಅವರವರ ಧರ್ಮದಲ್ಲಿ ಅವರ ಮನೆಗಳಲ್ಲಿ ಅವ್ರ ಧರ್ಮವನ್ನು ಪಾಲನೆ ಮಾಡಲಿ. ಎಲ್ಲ ಧರ್ಮದವರು ಅಷ್ಟೇ, ಅದು ಹಿಂದೂ ಧರ್ಮ ಇರಲಿ, ಮುಸ್ಲಿಂ ಧರ್ಮ ಇರಲಿ, ಕ್ರಿಶ್ಚಿಯನ್ ಧರ್ಮ ಇರಲಿ, ಬೌದ್ಧ ಧರ್ಮ ಇರಲಿ, ಅವ್ರವ್ರ ಧರ್ಮವನ್ನು ಅವ್ರ ಮನೆಗಳಲ್ಲಿ ಅವ್ರ ಸಮಾಜದಲ್ಲಿ ಅವರು ನಡೆಸ್ಕೊಂಡು ಹೋಗಲಿ. ಆದರೆ ಶಾಲಾ ವಿಚಾರ ಬಂದಾಗ ಶಾಲೆಗಳಲ್ಲಿ ಸಮವಸ್ತ್ರ ಖಂಡಿತ ಕಡ್ಡಾಯಗೊಳಿಸೋದು ಒಳ್ಳೆಯದು. ಯಾಕೆಂದರೆ ಮಕ್ಕಳಲ್ಲಿ ನಾವು ಭಿನ್ನತೆಯನ್ನು ಕಾಣಬಾರ್ದು, ಮಕ್ಕಳಲ್ಲಿ ಅವುಗಳಲ್ಲಿ ಒಡುಕು ಬರಬಾರ್ದು ಮನಸ್ಸಿನಲ್ಲಿ. ಅದು ಬರಬಾರ್ದು ಅಂದರೆ ಸಮವಸ್ತ್ರನೇ ಮುಂದುವರಿಸ್ಕೊಂಡು ಹೋಗೋದು ಒಳ್ಳೆಯದು. ಇದು ಖಂಡಿತ ಇದನ್ನು ವಾಪಸ್ ತಗೋಬೇಕು, ಈ ಹೇಳಿಕೆಯನ್ನು. ಸನ್ಮಾನ್ಯ ಶಿಕ್ಷಣ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.